ಇಲ್ಲಿವರೆಗೂ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇರುವಂಥ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಬಟ್ ಸ್ಟಿಲ್ ಇವನ್ ದೋ ಇಟ್ ಈಸ್ ವೆರಿ ಫಾರ್ ಅವೇ ನಮಗೆ ಎಫೆಕ್ಟ್ ತಟ್ತಾ ಇದೆ ನಮ್ಮ ದೇಶದ ಮೇಲೆ. ಆದರೆ ಈಗ ನಮ್ಮ ದೇಶದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಉತ್ತರ ಭಾರತದ ಬಗ್ಗೆ ಅಂದರೆ ಎಸ್ಪೆಷಲಿ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ಮಾತಾಡಲೇಬೇಕು. ಒಂದು ರೀತಿ ಒಂದು ಮೇಜರ್ ಚೇಂಜ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಎಲೆಕ್ಷನ್ ಆದಮೇಲೆ ನಾವು ನೋಡಿದ್ವಿ ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಮಮತಾ ಬ್ಯಾನರ್ಜಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವರ ಆಳ್ವಿಕೆಯನ್ನು ನಾವು ನೋಡಿದ್ವಿ. ಅದಾದಮೇಲೆ ಈ ಎಲೆಕ್ಷನ್ನಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದಿದೆ ಅಧಿಕಾರಕ್ಕೆ. ಹಾಗೆ ಒಂದಷ್ಟು ಚೇಂಜಸ್ಗಳನ್ನು ಮಾಡೋದಕ್ಕೆ ಯೋಜನೆಗಳನ್ನು ಕೂಡ ಆಲ್ರೆಡಿ ರೂಪಿಸಿದೆ. ಒಂದಷ್ಟು ಬದಲಾವಣೆಯ ನಿರೀಕ್ಷೆಯಲ್ಲಿ ಅಲ್ಲಿರುವಂತಹ ಜನರು ಕೂಡ ಇದ್ದಾರೆ. ಅಂದರೆ ನಿಜಕ್ಕೂ ಇದು ಅಸಲಿ ಬದಲಾವಣೆ. ಅಂದರೆ ವೆಸ್ಟ್ ಬೆಂಗಾಲ್ ಅಂತ ಅಂದರೆ ಇಲ್ಲಿವರೆಗೂ ನಮಗೆ ಕಾಣಿಸ್ತಾ ಇದ್ದಿದ್ದು ಒಂದಷ್ಟು ನೆಗೆಟಿವ್ ಚಿತ್ರಣಗಳು. ಒಂದು ಕಡೆ ಹಿಂಸೆ ಆಗಿರ್ಬೋದು ಅಥವಾ ದಬ್ಬಾಳಿಕೆ, ಈ ಬಾಂಗ್ಲಾ ಅಕ್ರಮ ನುಸುಳುಕೋರರು, ಇವೆಲ್ಲವೂ ಕೂಡ ನಮ್ಮ ಕಣ್ಣೆದುರು ಬರುವಂಥ ದೃಶ್ಯಗಳು. ಆದರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ, ಈ ಹಿಂದೆ ಮಮತಾ ಬ್ಯಾನರ್ಜಿಯವರ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಆಗಿದ್ರು ಇವರು. ಈಗ ಇಂಥವರನ್ನ ವೆಸ್ಟ್ ಬೆಂಗಾಲ್ನಿಂದ ತಮ್ಮ ದೇಶಕ್ಕೆ ವಾಪಸ್ ಕಳಿಸುವಂತಹ ಪ್ರಯತ್ನಕ್ಕೆ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಮುಂದೆ ಬರ್ತಾ ಇದೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ 3D ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಏನಿದು 3D ಪ್ಲಾನ್ ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅಕ್ರಮ ವಲಸಿಗರಿಗೆ 3D ಶಾಕ್ ಇದು. ಏನಿದು 3D ಶಾಕ್? ಅಕ್ರಮ ನುಸುಳುಕೋರರ ವಿರುದ್ಧ ಸುವೇಂದು ಸರ್ಕಾರ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. 3D ಅಂದರೆ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ. ಡಿಟೆಕ್ಟ್ ಅಂದರೆ ಅವ್ರನ್ನ ಪತ್ತೆ ಮಾಡಬೇಕು, ಎಲ್ಲಿದ್ದಾರೆ, ಅವ್ರು ಯಾರು ಅಂತ ಪತ್ತೆ ಮಾಡಬೇಕು. ಅವ್ರನ್ನ ಡಿಲೀಟ್ ಮಾಡಬೇಕು. ಈ ಏನು ಅವರಿಗೆ ಒಂದಿಷ್ಟು ಸರ್ಕಾರದ ಕಡೆಯಿಂದ ಸವಲತ್ತುಗಳು ಸಿಗ್ತಾ ಇದೆ, ಅಥವಾ ಈ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ವೋಟರ್ ID ಮಾಡಿಸ್ಕೊಂಡಿರ್ತಾರೆ, ಅದನ್ನೆಲ್ಲವನ್ನು ಕೂಡ ಅಳಿಸಿ ಹಾಕಬೇಕು. ಜೊತೆಗೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು. ಮುಂದಿನ 3ನೇ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅವ್ರನ್ನ ಗಡೀಪಾರು ಮಾಡಬೇಕು. ಇದೇ ಈ 3D ಮಂತ್ರ. ಅಕ್ರಮವಾಗಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ದೇಶದಿಂದ ಹೊರದಬ್ಬೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ನುಸುಳುಕೋರರ ವಿರುದ್ಧ ಒಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಗಡಿ ಭಾಗದಲ್ಲಿ ಅಕ್ರಮ ವಲಸಿಗರನ್ನ ಇರಿಸೋದಕ್ಕೆ ಬಂಧನ ಕೇಂದ್ರಗಳು ಕೂಡ ರೆಡಿಯಾಗಿದೆ. ಬಂಗಾಳದ ಗಡಿಯಲ್ಲಿ ಈಗ ನುಸುಳುಕೋರರಿಗೆ ನಡುಕ ಶುರುವಾಗಿದೆ. ಎಷ್ಟೋ ಜನ ಆಲ್ರೆಡಿ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತೋ, ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತೋ, ಆಲ್ರೆಡಿ ಒಂದಷ್ಟು ಜನ ಗಂಟು ಮೂಟೆ ಕಟ್ಕೊಂಡು ಪರಾರಿಯಾಗಿದ್ದಾರೆ. ಅಕ್ರಮ ವಲಸಿಗರು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳವನ್ನು ಬಿಟ್ಟು ತಮ್ಮ ದೇಶದ ಕಡೆಗೆ ಮುಖ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅಕ್ರಮ ನುಸುಳುಕೋರರ ವಿರುದ್ಧ ಕಠಿಣ ಕ್ರಮಗಳು ಕೂಡ ಸ್ಟಾರ್ಟ್ ಆಗಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದಷ್ಟು ಭರವಸೆಗಳನ್ನು ನೀಡಿದ್ರು. ಅದರಂತೆ ಸಿಎಂ ಸುವೇಂದು ಅಧಿಕಾರಿ ಈಗ 3D ಮಂತ್ರವನ್ನು ಜಾರಿಗೆ ತಂದಿದ್ದಾರೆ. ಮೊದಲನೇದಾಗಿ ಡಿಟೆಕ್ಟ್ ಅಂದರೆ ಯಾರು ನುಸುಳುಕೋರರು, ಬಾಂಗ್ಲಾದೇಶದವರು ಯಾರೆಲ್ಲ ಇದ್ದಾರೆ ಅವ್ರನ್ನ ಪತ್ತೆ ಮಾಡಬೇಕು. ಹಾಗೆ ಡಿಲೀಟ್ ಮಾಡಬೇಕು. ಅವರ ಅಕ್ರಮ ದಾಖಲೆಗಳೇನಿತ್ತು ಅದನ್ನು ಡಿಲೀಟ್ ಮಾಡಬೇಕು. ವೋಟರ್ ID, ಆಧಾರ್ ಕಾರ್ಡ್, ಏನೆಲ್ಲ ಈ ದೇಶದ ಸವಲತ್ತುಗಳನ್ನು ಬಳಸೋದಕ್ಕೆ ಏನೆಲ್ಲ ಅವ್ರು ಮಾಡಿಸ್ಕೊಂಡಿದ್ದಾರೆ ಅದನ್ನು ಡಿಲೀಟ್ ಮಾಡಬೇಕು. ಹಾಗೆ ಡಿಪೋರ್ಟ್ ಅಂದರೆ ಅವರನ್ನು ಮರಳಿ ಅವರ ದೇಶಕ್ಕೆ, ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡೋದು. ಹೀಗಾಗಿ ಈ ಕಠಿಣ ನೀತಿಯಿಂದಾಗಿ ಗಡಿಭಾಗದಲ್ಲಿ ದಶಕಗಳಿಂದ ಅಕ್ರಮವಾಗಿ ಯಾರೆಲ್ಲ ನೆಲೆಸಿದ್ರು ಈ ನುಸುಳುಕೋರರು, ಈಗ ತಾವಾಗಿಯೇ ಗಂಟು ಮೂಟೆ ಕಟ್ಕೊಂಡು ದೇಶವನ್ನು ತೊರೀತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಯಾವುದೋ ದೇಶದವರು ಇಲ್ಲಿ ಬಂದು ಇಲ್ಲಿನ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ತಾರೆ ಅಂದರೆ, ಈಗ ನಾವು ಹೋಗಿ ಬೇರೆ ದೇಶದಲ್ಲಿ ಆ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಿಡ್ತಾರ? ಖಂಡಿತ ಇಲ್ಲ. ಶೂಟ್ ಮಾಡಿ ಸಾಯಿಸೇ ಬಿಡ್ತಾರೆ. ಬಟ್ ಸ್ಟಿಲ್ ಇವರಿಗೆ ಇಷ್ಟು ವರ್ಷಗಳ ಕಾಲ ಅನ್ನ ಹಾಕಿ ಸಾಕಿದೆ ನಮ್ಮ ದೇಶ. ಆದರೆ ಇನ್ನು ಇಲ್ಲಿಗೆ ಅಂತ್ಯ ಆಗುತ್ತೆ. ಇವರೆಲ್ಲ ದರ್ಬಾರ್ಗಳು ಮುಗ್ದು ಹೋಗುತ್ತೆ. ಹೀಗಾಗಿ ಯಾವಾಗ ಈ ಯೋಜನೆಯನ್ನು ಮಾಡಬೇಕು, ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಥಾಟ್ ಬಂತೋ, ಮುನ್ನೆಲೆಗೆ ಬಂತೋ, ಆಗಲೇ ಎಲ್ಲರೂ ಒಂದಷ್ಟು ಜನ ಆಲ್ರೆಡಿ ಗಂಟು ಮೂಟೆ ಕಟ್ಕೊಂಡು ಅವರ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಹಾಗೆ ಇದರ ನಡುವೆ ಸುವೇಂದು ಅಧಿಕಾರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಅವರು ನಮ್ಮ ಅಳಿಯಂದ್ರಲ್ಲ, ಜೈಲು ಊಟವೂ ಕೊಡೋದಕ್ಕೆ ಆಗೋದಿಲ್ಲ. ಬಿಟ್ಟಿ ಊಟ ಅಂದರೆ ಇಷ್ಟು ವರ್ಷಗಳ ಕಾಲ ನಾವು ಅವ್ರನ್ನ ಸಾಕಿರೋದೇ ಸಾಕು, ಅವರಿಂದ ಏನೋ ನಮಗೆ ಯೂಸ್ ಅಂತೂ ಇಲ್ಲ, ಬದಲಿಗೆ ಬರೀ ಅವರಿಂದ ಅಪಾಯನೇ ಹೆಚ್ಚಾಗಿತ್ತು, ಹಿಂಸಾಚಾರ ಹೆಚ್ಚಾಗಿತ್ತು, ಹಾಗೆ ಒಂದು ರೀತಿ ವೋಟ್ ಬ್ಯಾಂಕ್ ಆಗಿತ್ತು ಕಳೆದ ಸರ್ಕಾರಕ್ಕೆ. ಹೀಗಾಗಿ ಇನ್ನು ಮುಂದೆಯೂ ಕೂಡ ಅವರಿಗೆ ಜೈಲೂಟ ಹಾಕೊಂಡು ಇಲ್ಲೇ ಸಾಕೋದಕ್ಕೆ ಅವರೇನು ನಮ್ಮ ಅಳಿಯಂದ್ರಲ್ಲ ಅಂತ ಹೇಳಿದ್ದಾರೆ. ನುಸುಳುಕೋರರು ನನ್ನ ಮನೆಯ ಅಳಿಯಂದಿರಲ್ಲ ಅಂತ ಗುಡುಗಿದ್ದಾರೆ ಸುವೇಂದು ಅಧಿಕಾರಿ. ಅಕ್ರಮವಾಗಿ ಬಂದವರಿಗೆ ಇಲ್ಲಿ ಜೈಲು ಊಟ ಹಾಕಿ ಸಾಕೋ ಅಗತ್ಯ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಬೇಗ ಬೇಗ ನಿಮ್ಮ ಊರಿಗೆ ಓಡ್ ಹೋಗಿ ಅಂತ ವಲಸಿಗರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದರ ನಡುವೆ ಈ ಎಷ್ಟರ ಮಟ್ಟಿಗೆ ಇದು ತಾಗಿದೆ ಅವರಿಗೆ ಅಂತ ಅಂದರೆ, ದಿನವೊಂದಕ್ಕೆ 5,000 to 6,000 ನುಸುಳುಕೋರರು ದೇಶವನ್ನು ಬಿಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನಿಜಕ್ಕೂ ಒಂದು ರೀತಿ
ಅಸಲಿ ಬದಲಾವಣೆ ಅಂತ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲ ಏನು ಆಗಿರಲಿಲ್ವೋ ಅದು ಈಗ ನಡೀತಾ ಇದೆ. ಕೇವಲ ಈ ಒಂದು ಸ್ಟೇಟ್ಮೆಂಟ್ಗಳಿಗೆ ಅಥವಾ ಈ ರೀತಿ ಒಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು ದಿನಕ್ಕೆ 5,000 to 6,000 ನುಸುಳುಕೋರರು ಏನಿದ್ರು ಇಲ್ಲಿ ಬಂದು ನೆಲೆಸಿದ್ರು ಅಕ್ರಮವಾಗಿ ದಶಕಗಳಿಂದ, ಅವರೆಲ್ಲರೂ ಕೂಡ ಈ ನಮ್ಮ ಭಾರತವನ್ನು ಬಿಟ್ಟು ಅಥವಾ ಪಶ್ಚಿಮ ಬಂಗಾಳವನ್ನು ಬಿಟ್ಟು ಬಾಂಗ್ಲಾ ಕಡೆಗೆ ಮುಖ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಕಾಲದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಹಕೀಂಪುರ ಚೆಕ್ ಪೋಸ್ಟ್ನಲ್ಲಿ ಬಾಂಗ್ಲಾದತ್ತ ಹೊರಟಿರುವಂತಹ ವಲಸಿಗರ ಕ್ಯೂ ಕಾಣಿಸ್ತಾ ಇದೆ. ಕ್ಯೂ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗಿದೆ. ಅಕ್ರಮ ವಲಸಿಗಾರರು ನನ್ನ ಮನೆಯ ಅಳಿಯಂದ್ರಲ್ಲ, ಅವರನ್ನು ನಾನು ಜೈಲಿಗೆ ಕಳಿಸಿ ಅಲ್ಲಿ ಊಟ ತಿಂಡಿ ಕೊಟ್ಟು ಸಾಕುವಂಥ ಅಗತ್ಯ ನಮಗಿಲ್ಲ. ಹೀಗಾಗಿ ಬೇಗ ನಾವೇ ಕಾರ್ಯಾಚರಣೆಯನ್ನು ಶುರು ಮಾಡೋಕ್ಕೂ ಮುನ್ನ ಈ 3D ಕಾರ್ಯಾಚರಣೆ, ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್, ಈ ಕಾರ್ಯಾಚರಣೆಯನ್ನು ಶುರು ಮಾಡೋಕ್ಕೂ ಮುನ್ನ ನೀವೇ ಬೇಗ ನಿಮ್ಮ ಊರಿಗೆ ಓಡ್ ಹೋಗಿ ಅಂತ ಸುವೇಂದು ಅಧಿಕಾರಿ ಒಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಬಾಂಗ್ಲಾ ನುಸುಳುಕೋರರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ. ಹೀಗಾಗಿ ಈ ವಾರ್ನಿಂಗಿಂದ ದಿನವೊಂದಕ್ಕೆ ಬರೋಬ್ಬರಿ 5,000 to 6,000 ನುಸುಳುಕೋರರು ದೇಶ ಬಿಟ್ಟು ತೊಲಗ್ತಾ ಇದ್ದಾರೆ. ಹಾಗೆ ಈ ಗಡಿ ಏನಿದೆ ನಮ್ಮ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ, ಇಲ್ಲಿ ಯಾವುದೇ ರೀತಿ ಫೆನ್ಸಿಂಗ್ ಇಲ್ಲ, ಬೇಲಿ ಇಲ್ಲ, ಏನೂ ಇಲ್ಲ. ಹೀಗಾಗಿ ಆರಾಮಾಗಿ ನುಸುಳುಕೋರರು ಎಂಟ್ರಿ ಆಗ್ತಾ ಇದ್ರು. ಈಗ ಗಡಿ ಬೇಲಿಗೆ ಸುವೇಂದು ಅಧಿಕಾರಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಬಗ್ಗೆ ಈ ಹಿಂದೆಯೂ ಕೂಡ ನಿಮ್ಮ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಗಡಿ ಬೇಲಿಗೆ ಸುವೇಂದು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. BSFಗೆ 142.79 ಎಕರೆ ಜಮೀನನ್ನು ಟ್ರಾನ್ಸ್ಫರ್ ಮಾಡಿದೆ ಬಂಗಾಳ ಸರ್ಕಾರ. ಒಟ್ಟು ಅಲ್ಲಿ 600 ಎಕರೆ ಜಮೀನನ್ನು ಹಸ್ತಾಂತರಿಸುವ ಗುರಿ ಹೊಂದಿದೆ ನೂತನ ಸರ್ಕಾರ. ದಶಕಗಳಿಂದ ಬರೀ ಮಾತಲ್ಲೇ ಉಳಿದು ಹೋಗಿತ್ತು, ಕೂಗಲ್ಲೇ ಉಳಿದು ಹೋಗಿತ್ತು, ಅಲ್ಲಿ ಗಡಿ ಬೇಲಿ ಮಾಡ್ತೀವಿ, ಅದು ಇದು ಫೆನ್ಸಿಂಗ್ ಮಾಡ್ತೀವಿ ಅಂತ. ಬಟ್ ಈಗ ನಿರ್ಮಾಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ ಅಧಿಕಾರ ಚೇಂಜ್ ಆದಮೇಲೆ. ರಾಷ್ಟ್ರೀಯ ಭದ್ರತೆಗಾಗಿ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ ಸುವೇಂದು ಸಂಪುಟ. ಈ ಒಂದು ಗಡಿಯಲ್ಲಿ ಕೇವಲ ನುಸುಳುಕೋರರು ಮಾತ್ರ ಬರೋದಲ್ಲ, ಇದರ ಜೊತೆಗೆ ಜಾನುವಾರುಗಳನ್ನು ಕಳ್ಳ ಸಾಗಣೆ ಮಾಡೋದಾಗಿರ್ಬೋದು ಅಥವಾ ಈ ಮಾರಕಾಸ್ತ್ರಗಳನ್ನು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು, ಇದೆಲ್ಲವೂ ಕೂಡ ನಡೀತಿತ್ತು ಅಕ್ರಮವಾಗಿ. ಇದಕ್ಕೂ ಕೂಡ ಬ್ರೇಕ್ ಬೀಳಿದೆ. ಗಡಿ ಭಾಗದ ಜನರ ಸುರಕ್ಷತೆಗಾಗಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಏನಿದು ಸ್ಮಾರ್ಟ್ ಫೆನ್ಸಿಂಗ್, ಏನು ಎತ್ತ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ರಾಷ್ಟ್ರೀಯ ಭದ್ರತೆಗಾಗಿ ಸುವೇಂದು ಅಧಿಕಾರಿ ನೇತೃತ್ವದ ನೂತನ ಬಂಗಾಳ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ. ಗಡಿ ಬೇಲಿ ನಿರ್ಮಾಣಕ್ಕಾಗಿ BSFಗೆ 142.79 ಎಕರೆ ಜಮೀನನ್ನು ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿದೆ. ಒಟ್ಟು 600 ಎಕರೆ ಜಮೀನು ಹಸ್ತಾಂತರಿಸುವಂತಹ ದೊಡ್ಡ ಗುರಿ ಹೊಂದಿದೆ ಸರ್ಕಾರ. ಹೀಗಾಗಿ ಇಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಂತಹ ಕೂಗೇನಿತ್ತು ಅದು ನಿಜಕ್ಕೂ ಕೂಡ ಇನ್ಮುಂದೆ ಕಾರ್ಯರೂಪವನ್ನು ಪಡೆದುಕೊಳ್ಳುತ್ತೆ. ರಾಕೆಟ್ ವೇಗ ಕೂಡ ಸಿಕ್ಕಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಗಡಿಭಾಗದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು, ಈ ಜಾನುವಾರುಗಳನ್ನು ಶಿಫ್ಟ್ ಮಾಡೋದು ಅಥವಾ ಮಾರಕಾಸ್ತ್ರಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಸಪ್ಲೈ ಮಾಡೋದು, ಇದೆಲ್ಲದಕ್ಕೂ ಕೂಡ ಕಡ್ಡಾಯವಾಗಿ ಬ್ರೇಕ್ ಬೀಳುತ್ತೆ. ಇದು ಗಡಿಭಾಗದ ಜನರ ಶಾಂತಿ ಹಾಗೂ ಸುರಕ್ಷತೆಗಾಗಿ ಅತ್ಯಾಧುನಿಕ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆಗೂ ಕೂಡ ಭರ್ಜರಿ ಚಾಲನೆ ಸಿಕ್ಕಂತಾಗಿದೆ. ಹಾಗೆ ಸುವೇಂದು ಅಧಿಕಾರಿಯವರ ಸ್ಟೇಟ್ಮೆಂಟ್ನ ನಾವು ಗಮನಿಸಿದ್ವಿ. ಈಗ ಅಮಿತ್ ಶಾ ಅವರು ಕೂಡ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಗುಡುಗಿದ್ದಾರೆ. ಇಷ್ಟು ವರ್ಷ ನೀವು ನಮ್ಮ ದೇಶದಲ್ಲೇ ಇದ್ರಿ, ನಮ್ಮ ದೇಶದ ಅನ್ನವನ್ನೇ ತಿಂದ್ರಿ, ಆದರೆ ಇನ್ಮುಂದೆ ನಿಮ್ಮನ್ನ ಊಟ ಹಾಕಿ ಸಾಕೋದಕ್ಕೆ ನಮ್ಮ ದೇಶ ಏನು ಛತ್ರ ಅಲ್ಲ, ಭಾರತ ಧರ್ಮಶಾಲೆಯಲ್ಲ ಅಂತ ಅಮಿತ್ ಶಾ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಒಬ್ಬೊಬ್ಬ ನುಸುಳುಕೋರನನ್ನು ಕೂಡ ಹುಡುಕಿ ಆತನನ್ನ ಹೊರಗಡೆ ಕಳಿಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಗೃಹ ಸಚಿವರು. ನುಸುಳುಕೋರರಿಗೆ ಭಾರತ ದೇಶ ಇದು ಧರ್ಮಶಾಲೆಯಲ್ಲ ಅಂತ ಗುಡುಗಿದ್ದಾರೆ. ಒಬ್ಬೊಬ್ಬ ನುಸುಳುಕೋರನನ್ನ ಹುಡುಕಿ ಹೊರದಬ್ಬಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಗಡಿ ನಿರ್ವಹಣಾ ಸಭೆಯಲ್ಲಿ ಸೇನಾಧಿಕಾರಿಗಳೊಂದಿಗೆ ಅಮಿತ್ ಶಾ ಅವರು ಒಂದು ಸಮಾಲೋಚನೆಯನ್ನ ನಡೆಸಿದ್ರು. ಹಾಗೆ ಈ ಗಡಿ ಭಾಗದಲ್ಲಿ ಏನು ಈ ಅಕ್ರಮ ಕಟ್ಟಡಗಳನ್ನು ಕಟ್ಕೊಂಡು ವಾಸವನ್ನ ಮಾಡ್ತಾ ಇದ್ರು, ಆ ಅಕ್ರಮ ಕಟ್ಟಡಗಳ ನೆಲಸಮಕ್ಕೆ ಅಮಿತ್ ಶಾ ಅವರು ಆದೇಶವನ್ನು ಕೂಡ ನೀಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯತೆಯಿಂದ ಈ ಒಂದು ಬದಲಾವಣೆ ಸಾಧ್ಯವಾಗಿದೆ. ಇದು ಮೇಜರ್ ಪಾಯಿಂಟ್, ಇಲ್ಲಿ ನೀವು ಗಮನಿಸಲೇಬೇಕು. ಯಾಕಂದರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಗ್ಯಾಪ್ ಇತ್ತು. ಯಾವುದೇ ರೀತಿ ಕಮ್ಯುನಿಕೇಷನ್ ಇರಲಿಲ್ಲ, ಕೋಆರ್ಡಿನೇಷನ್ ಇರಲಿಲ್ಲ. ಹೀಗಾಗಿ ಇಷ್ಟೆಲ್ಲ ಅವಾಂತರಗಳು ಅಥವಾ ಅಕ್ರಮಗಳು ಸೃಷ್ಟಿಯಾಗಿದೆ. ಆದರೆ ಈಗ ಹಾಗಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಳ್ಳೆ ಕೋಆರ್ಡಿನೇಷನ್ ಇದೆ. ಹೀಗಾಗಿ ಒಂದು ಮಹತ್ವದ ಬದಲಾವಣೆ ಕ್ವಿಕ್ ಆಗಿ ಆಗ್ತಾ ಇದೆ. ನುಸುಳುವಿಕೆ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸೋದೇ ಕೇಂದ್ರದ ಪ್ರಮುಖ ಗುರಿಯಾಗಿದೆ. ಹೀಗಾಗಿ ನುಸುಳುಕೋರರಿಗೆ ಇದೊಂದು ಭಾರತ ಛತ್ರ ಅಲ್ಲ, ಯಾವುದೇ ಧರ್ಮಶಾಲೆ ಅಲ್ಲ.
ಹೀಗಾಗಿ ಇಲ್ಲಿ ಅಕ್ರಮವಾಗಿ ಇರೋದಕ್ಕೆ ಯಾರಿಗೂ ಕೂಡ ಬಿಡೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತೊಮ್ಮೆ ಖಡಕ್ ಆಗಿ ಗುಡುಗಿದ್ದಾರೆ. ಇನ್ನು ಗಡಿ ನಿರ್ವಹಣಾ ಸಭೆಯಲ್ಲಿ ಸೇನೆಯ ಅಧಿಕಾರಿಗಳೊಂದಿಗೆ ಒಂದು ಮಹತ್ವದ ಸಮಾಲೋಚನೆಯನ್ನು ನಡೆಸಿದ ಅವರು ದೇಶದಲ್ಲಿರುವಂತಹ ಒಬ್ಬೊಬ್ಬ ನುಸುಳುಕೋರನನ್ನೂ ಕೂಡ ಹುಡುಕಿ ನಾವು ಹೊರದಬ್ತೀವಿ, ಹಾಗೂ ಗಡಿ ಭಾಗದಲ್ಲಿ ಏನೆಲ್ಲ ಅಕ್ರಮ ಕಟ್ಟಡಗಳಿದೆ ಅದನ್ನ ತಕ್ಷಣವೇ ನೆಲಸಮಗೊಳಿಸಬೇಕು ಎನ್ನುವಂತಹ ಆದೇಶವನ್ನು ನೀಡಿದ್ದಾರೆ. ಹಾಗೆ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮುಂಚೆ ಏನು ಗ್ಯಾಪ್ ಇತ್ತು, ಒಂದು ವಾಯ್ಡ್ ಕ್ರಿಯೇಟ್ ಆಗಿತ್ತು, ಈಗ ಕೋಆರ್ಡಿನೇಷನ್ ಬಂದಿದೆ. ಇದು ದೊಡ್ಡ ಬದಲಾವಣೆಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಭಾಗದಲ್ಲಿ ನುಸುಳುಕೋರರ ಸಂಖ್ಯೆ ಕಂಪ್ಲೀಟ್ ಆಗಿ 0 ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಕಾರ್ಯಾಚರಣೆಯನ್ನು ಮುನ್ನೆಲೆಗೆ ತರಲಾಗಿದೆ. ಹಾಗೆ ಓಕೆ, ಈಗ ನುಸುಳುಕೋರರು ತಾವಾಗಿಯೇ ಒಂದಿನಕ್ಕೆ 5-6 ಸಾವಿರ ಜನ ಹೊರಗಡೆ ಹೋಗ್ತಿದ್ದಾರೆ, ಇಟ್ ಇಸ್ ಗುಡ್. ಬಟ್ ಇಲ್ಲೇ ಇರ್ತಾರಲ್ವಾ, ಅವರನ್ನ 3D ನಾನು ಹೇಳಿದೆ ಏನಂದರೆ ಡಿಟೆಕ್ಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಡಿಪೋರ್ಟ್ ಮಾಡಬೇಕು ಅಂತ. ಬಟ್ ಅವ್ರನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಬಾಂಗ್ಲಾದೇಶದಿಂದ ಬಂದವರು ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನೋಲೆಕರ್ ಸಮಿತಿ ರಚನೆ ಆಗಿದೆ. ಗಡೀಪಾರಿಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗಾದರೆ ಏನಿದು ಸಮಿತಿ? ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನೋಲೆಕರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅಕ್ರಮ ವಲಸಿಗರ ಪತ್ತೆ ಮತ್ತು ಗಡೀಪಾರು ಪ್ರಾಸೆಸ್ ಏನಿರುತ್ತೆ ಅದರ ಮೇಲೆ ಈ ಕಮಿಟಿ ನಿಗಾವನ್ನು ಇಡುತ್ತೆ. ಸ್ವರೂಪ್ ನಗರ, ಸಿಲಿಗುರಿ ಮತ್ತು ನಕ್ಸಲ್ ಬರಿಯಲ್ಲಿ ಡಿಟೆನ್ಷನ್ ಸೆಂಟರ್ ಕೂಡ ಆರಂಭ ಆಗಿದೆ. ಈವರೆಗೆ 386 ಶಂಕಿತ ನುಸುಳುಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಈ ಒಂದು ಅರೆಸ್ಟ್ ಮಾಡಿದರಲ್ಲ ಜನರು, ಈ ಬಂಧಿತರಲ್ಲಿ 182 ಪುರುಷರಿದ್ದಾರೆ, 109 ಮಹಿಳೆಯರಿದ್ದಾರೆ, ಹಾಗೆ 95 ಮಕ್ಕಳು ಕೂಡ ಇದ್ದಾರೆ. ಹೀಗಾಗಿ ಎಲ್ಲ ಯಾವಾಗ ಕಾರ್ಯಾಚರಣೆ ಕೇವಲ ಭರವಸೆ ಪ್ರಣಾಳಿಕೆಯಲ್ಲಿ ಭರವಸೆಯಾಗಿಯೇ ಉಳಿದೆ, ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದರಿಂದ ಗಡಿಭಾಗದ ಜನರಲ್ಲಿ ಭದ್ರತೆಯ ಭರವಸೆ ಹಾಗೂ ನೆಮ್ಮದಿ ಕೂಡ ಹೆಚ್ಚಾಗ್ತಾ ಇದೆ. ಒಂದು ರೀತಿ ನಾವು ಕನಸು ಕಂಡಂತಹ ನಮ್ಮ ಕನಸೇನಿತ್ತು ಅದೇ ರೀತಿ ನೆಮ್ಮದಿಯ ಬದುಕು ನಮಗೆ ಮುಂದಾದರೂ ಸಿಗುತ್ತೆ ಎನ್ನುವಂಥ ಒಂದು ಆಶಾಭಾವನೆ ಅವರಲ್ಲಿ ಮೂಡ್ತಾ ಇದೆ. ಆಲ್ರೆಡಿ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ. 386 ಶಂಕಿತ ನುಸುಳುಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಇದರಲ್ಲಿ ಒಂದಷ್ಟು 182 ಪುರುಷರಿದ್ದಾರೆ, 109 ಮಹಿಳೆಯರಿದ್ದಾರೆ, ಹಾಗೆ 95 ಮಕ್ಕಳು ಕೂಡ ಇದ್ದಾರೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ಒಂದು ಬಾರ್ಡರ್ ಏನಿದೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಮಾಡ್ತಾರೆ ಅಂತ. ಏನಿದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಅಂದರೆ ಮುಖ್ಯವಾಗಿ ಸ್ಮಾರ್ಟ್ ಬೇಲಿಗಳು. ಇದು AI ಹಾಗೆ IoT ಈ ಒಂದು ತಂತ್ರಜ್ಞಾನ ಜೊತೆಗೆ ಸೆನ್ಸಾರ್ ಕೂಡ ಇರುತ್ತೆ ಇದರಲ್ಲಿ. ಈ ಸೆನ್ಸಾರ್ಗಳಿಂದ ಯಾರಾದರೂ ಅಕಸ್ಮಾತ್ ಏನಾದರೂ ಆ ಒಂದು ಬೇಲಿಯನ್ನು ಟಚ್ ಮಾಡಿದರೆ, ಅಲ್ಲಾಡಿಸಿದ್ರೆ, ಶೇಕ್ ಮಾಡಿದರೆ ಅಥವಾ ಅದರ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡಿದ್ರೆ ಕಂಟ್ರೋಲ್ ರೂಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ. ಅದನ್ನು ನಾವು ಸ್ಮಾರ್ಟ್ ಫೆನ್ಸಿಂಗ್ ಅಥವಾ ಸ್ಮಾರ್ಟ್ ಬೇಲಿಗಳು ಅಂತ ಕರಿತೀವಿ. ಸೊ ಇದರ ಬಗ್ಗೆ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ಸಾಗುತ್ತೆ ಅಂತ ಅಂದರೆ, ಭಾರತ ಹಾಗೂ ಬಾಂಗ್ಲಾ ನಡುವೆ 4096 ಕಿಲೋಮೀಟರ್ ಉದ್ದದ ಬೃಹತ್ ಭೂಗಡಿ ಇದೆ, ಬಾರ್ಡರ್ ಇದೆ. ಅದರಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಬಂದರೆ ಪಶ್ಚಿಮ ಬಂಗಾಳ ಒಂದೇ 2217 ಕಿಲೋಮೀಟರ್ ಗಡಿ ವ್ಯಾಪ್ತಿಯನ್ನು ಹೊಂದಿದೆ. ನುಸುಳುವಿಕೆಯನ್ನು ತಪ್ಪಿಸೋದಕ್ಕೆ ಜೌಗು ಪ್ರದೇಶಗಳಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಸಲಾಗುತ್ತೆ. ಅಂದರೆ ಇಷ್ಟು ಉದ್ದ ಕಿಲೋಮೀಟರ್ನಲ್ಲಿ ನಾವು ಕಾವಲುಗಾರರನ್ನು ನಿಲ್ಲಿಸೋದು ನಿಜಕ್ಕೂ ಅಸಾಧ್ಯ. ಹಾಗೆ ಈ ಸ್ಮಾರ್ಟ್ ಫೆನ್ಸಿಂಗ್ ಬಂದರೆ ಕಾವಲುಗಾರರ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ನುಸುಳುವಿಕೆಯನ್ನು ತಪ್ಪಿಸೋದಕ್ಕೆ ಜೌಗು ಪ್ರದೇಶಗಳಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. TMC ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಕೊನೆಯ ಮೊಳೆ ಬಿದ್ದಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಮೊದಲ ಆದ್ಯತೆ ಅಂತ ಬಿಜೆಪಿ ಸರ್ಕಾರ ಹಿಂದೆಯೂ ಹೇಳಿತ್ತು, ಅದರಂತೆ ಕೂಡ ನಡ್ಕೊಳ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಈ ಗಡಿ ಬೇಲಿ ನಿರ್ಮಾಣಕ್ಕೆ ಭೂಮಿಯನ್ನು ನೀಡೋದಕ್ಕೆ ಸ್ಥಳೀಯ ರೈತರು ಸಜ್ಜಾಗಿದ್ದಾರೆ. ಅಂದರೆ ಇಷ್ಟು ವರ್ಷಗಳ ಹೋರಾಟ, ಇಷ್ಟು ವರ್ಷಗಳ ದಬ್ಬಾಳಿಕೆ ಎಲ್ಲವನ್ನೂ ಕೂಡ ಅವರು ಸಹಿಸಿಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಯೋಜನೆ, ಸ್ಮಾರ್ಟ್ ಫೆನ್ಸಿಂಗ್ ಯೋಜನೆಗೆ ನಮ್ಮ ಭೂಮಿಯನ್ನು ನಾವು ನಿಮಗೆ ನೀಡ್ತೇವೆ ಅಂತ ರೈತರೇ ಖುದ್ದಾಗಿ ಬಂದಿದ್ದಾರೆ.